ನಾಳೆ ಬೆಂಗಳೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಲಿದ್ದಾರೆ. 3 ಕಾರ್ಯಕ್ರಮಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಭಾಗಿಯಾಗ್ತಾರೆ ಬೆಂಗಳೂರಿನಲ್ಲಿ. ಬೆಳಗ್ಗೆ 10:30ಕ್ಕೆ ದೆಹಲಿಯಿಂದ ಬರಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಬೆಂಗಳೂರಿಗೆ ಬರ್ತಾರೆ ನಾಳೆ. HAL ನಿಂದ ಹೆಲಿಕಾಪ್ಟರ್ ಮೂಲಕ ಮೇಕ್ರಿ ಸರ್ಕಲ್ಗೆ ಎಂಟ್ರಿ ಕೊಡ್ತಾರೆ. ಮೇಕ್ರಿ ಸರ್ಕಲ್ನಲ್ಲಿರುವಂತಹ ಏರ್ ಫೋರ್ಸ್ ಕಮಾಂಡೋ ತರಬೇತಿ ಕೇಂದ್ರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆರಂಭಿಕವಾಗಿ ನಾಳೆ ಬೆಳಗ್ಗೆ ಭೇಟಿ ಕೊಡ್ತಾರೆ. ನಂತರ ರಸ್ತೆಯ ಮಾರ್ಗವಾಗಿ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣಕ್ಕೆ ಭೇಟಿ ಕೊಡ್ತಾರೆ. ಅಲ್ಲಿ ನಾಳೆ ಬಹಳ ವಿಶೇಷವಾಗಿ ಬೆಂಗಳೂರು ಬೆಳಗಾವಿ ಸೇರಿ 3 ವಂದೇ ಭಾರತ್ ರೈಲು ಸಂಚಾರಕ್ಕೆ ಚಾಲನೆಯನ್ನ ಕೊಡಲಿದ್ದಾರೆ. ಗ್ರೀನ್ ಸಿಗ್ನಲ್ ನಾಳೆ. ಅಲ್ಲಿಂದ ಅಲ್ಲಿ ಮುಗಿಸ್ಕೊಂಡು ಕಾರ್ಯಕ್ರಮ RV ರಸ್ತೆ ಮೆಟ್ರೋ ನಿಲ್ದಾಣಕ್ಕೆ ಭೇಟಿ ಕೊಡಲಿದ್ದಾರೆ. ಯೆಲ್ಲೋ ಲೈನ್ ಉದ್ಘಾಟನೆ. ಹಾಗಾಗಿ ಹಳದಿ ಮೆಟ್ರೋಗೆ ಚಾಲನೆಯನ್ನ ಕೊಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಬಳಿಕ ಅದೇ ಮೆಟ್ರೋ ಮೂಲಕ ಎಲೆಕ್ಟ್ರಾನಿಕ್ ಸಿಟಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿಯ IIT ಸಭಾಂಗಣದ ಕಾರ್ಯಕ್ರಮದಲ್ಲೂ ಕೂಡ ಮೋದಿ ಅವರು ಭಾಗಿಯಾಗ್ತಾರೆ. ಮೆಟ್ರೋ ಅಂತ ಈ 3rd ಫೇಸ್ ಏನಿದೆಯಲ್ಲ, ಈ ಕಾಮಗಾರಿಗೆ ಶಂಕುಸ್ಥಾಪನೆಯನ್ನ ನೆರವೇರಿಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಹಾಗಾಗಿ ಸಕಲ ಸಿದ್ಧತೆಗಳನ್ನ ಇವತ್ತು ಮಾಡಿಕೊಳ್ಳಲಾಗ್ತಿದೆ. 3 ಕಾರ್ಯಕ್ರಮ ಇದೆ ನಾಳೆ. ಆರಂಭಿಕವಾಗಿ HALಗೆ ಬರ್ತಾರೆ. ಅಲ್ಲಿಂದ ರಸ್ತೆಯ ಮಾರ್ಗವಾಗಿಯೇ ರೈಲ್ವೆ ನಿಲ್ದಾಣಕ್ಕೆ ಹೋಗ್ತಾರೆ. ವಂದೇ ಭಾರತ್ ನಾಳೆ ಗ್ರೀನ್ ಸಿಗ್ನಲ್ ಕೊಡಲಾಗುತ್ತೆ. 3 ವಂದೇ ಭಾರತ್ ರೈಲು ಸಂಚಾರಕ್ಕೆ ಚಾಲನೆ ಸಿಗುತ್ತೆ. ಅಲ್ಲಿಂದ ಸೀದಾ ಹೋಗುವುದು RV ರಸ್ತೆಯ ಈ ಮೆಟ್ರೋ ನಿಲ್ದಾಣಕ್ಕೆ ಭೇಟಿ ಕೊಡ್ತಾರೆ. ಯೆಲ್ಲೋ ಲೈನ್ ಹಳದಿ ಮೆಟ್ರೋಗೆ ಚಾಲನೆ ಸಿಗುತ್ತೆ ನಾಳೆ. ವಿಶೇಷವಾಗಿರುವಂತಹ ಕಾರ್ಯಕ್ರಮಗಳಿದೆ. ಬಳಿಕ ಅದೇ ಮೆಟ್ರೋ ಮೂಲಕವಾಗಿ ಎಲೆಕ್ಟ್ರಾನಿಕ್ ಸಿಟಿಗೆ ಪ್ರಯಾಣವನ್ನ ಬೆಳೆಸಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವಂತಹ IIT ಸಭಾಂಗಣದ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಮೆಟ್ರೋ ಫೇಸ್ 3 ಈ ಕಾಮಗಾರಿಗೂ ಕೂಡ ಶಂಕುಸ್ಥಾಪನೆಯಾಗುತ್ತೆ. ಎಲುಪಾರ್ಗಿ ಸಂಜೆ ಸುಮಾರು ನಾಳೆ ಬೆಳಿಗ್ಗೆ 7:50ಕ್ಕೆ ದಿಲ್ಲಿಯಿಂದ ಬೆಂಗಳೂರಿನತ್ತ ಪ್ರಯಾಣವನ್ನ ಬೆಳೆಸ್ತಾರೆ. ಸುಮಾರು 10:30ಕ್ಕೆ ಬೆಂಗಳೂರು ಬಂದು ರೀಚ್ ಆಗುತ್ತೆ. ಬೆಂಗಳೂರಿನ HAL ಅಲ್ಲಿ ತಲುಪಿ 10:35ಕ್ಕೆ ನಂತರ ಹೆಚ್ಚಿನ ಎಲ್ಲ ಕಾರ್ಯಗಳು ಒಂದೊಂದಾಗಿಯೇ ಸಾಗುತ್ತೆ.